ದಬಾಕಿದ್ಯಾ ಅದನ್ನೇ ನೀನೇನ್ ದಬಾಕಿದ್ಯಾ 14 ವಾರದಲ್ಲಿ ನಾನು ಏನ್ ದಬಾಕಿದ್ದೀನಿ ಗೊತ್ತಿದೆ. ಓಕೆ ಗೈಸ್, ಬನ್ನಿ ಈಗ ಈ ವಿಡಿಯೋ ಬಗ್ಗೆ ಸ್ವಲ್ಪ ಮಾತಾಡೋಣ. ವಿಡಿಯೋ ಬಗ್ಗೆ ಮಾತಾಡೋಕ್ಕಿಂತ ಮೊದಲು ವಿಡಿಯೋ ಇಷ್ಟ ಆಗಿದ್ದರೆ ಫಸ್ಟು ಲೈಕ್ ಮಾಡ್ಕೊಳ್ಳಿ. ಈ ಕಾನ್ವರ್ಸೇಷನ್ನಲ್ಲಿ ಒಂದು ಮಾತು ನಿಮಗೆ ಕೇಳ್ತಿರೋದಾಗಿ ಒಂದು ಮಾತು ಏನಪ್ಪ ಅಂತ ಅಂದರೆ ಅದು ಒಂದು ಟಾಸ್ಕ್ನ ಬಗ್ಗೆ ಈ ಮಾತು ನಡೀತಾ ಇದೆ. ಅಂದರೆ ಈ ಮನೆಯಲ್ಲಿ ನೀನೇನು ದಬಾಕಿದೆಯಾ ಅಂತ ಗಿಲ್ಲಿ ಅವರ ಅಚೀವ್ಮೆಂಟ್ ಬಗ್ಗೆ ಮೊದಲು ಮಾತಾಡೋದಾದರೆ ಕಿಚ್ಚನ ಚಪ್ಪಾಳೆ ಸಿಕ್ಕಿದೆ. ಹಾಗೆಯೇ ನೆಕ್ಸ್ಟು ಮತ್ತು ಒಂದ್ಸಲ ಕ್ಯಾಪ್ಟನ್ ಆಗಿದ್ದಾರೆ, ಅದು ಅಶ್ವಿನಿ ಅವ್ರ ವಿರುದ್ಧ ಗೆದ್ದು ಕ್ಯಾಪ್ಟನ್ ಆಗಿರೋದು. ಮತ್ತು ಅಶ್ವಿನಿ ಅವ್ರಿಗೆ ವಿರುದ್ಧ ಇನ್ನೂ ಸುಮಾರು ಟಾಸ್ಕ್ಗಳನ್ನ ಗೆದ್ದಿದ್ದಾರೆ. ಕಂಪ್ಯಾರಿಸನ್ ಅಶ್ವಿನಿ ಅವ್ರಿಗೆ ಹೋಲಿಸ್ಕೊಂಡ್ರೆ ಅಶ್ವಿನಿ ಅವರು ಕಿಚ್ಚನ ಚಪ್ಪಾಳೆ ಇನ್ನೂ ಪಡ್ಕೋಬೋದು ಅನಿಸುತ್ತೆ, ಪಡ್ಕೊಂಡಿಲ್ಲ. ಆಮೇಲೆ ಅವ್ರು ಹೋಗ್ತಿರೋ ದಾರಿಯಲ್ಲಿ ಪಡ್ಕೊಳ್ಳೋದು ತುಂಬ ಕಷ್ಟ ಇದೆ. ಆಮೇಲೆ ಮತ್ತು ಕ್ಯಾಪ್ಟನ್ಸಿ ವಿಚಾರಕ್ಕೆ ಬಂದರೆ ಕ್ಯಾಪ್ಟನ್ಸಿ ಟಾಸ್ಕ್ವರೆಗೂ ಬರ್ತಾರೆ. ಕ್ಯಾಪ್ಟನ್ಸಿ ಟಾಸ್ಕ್ ಯಾವಾಗ ನಡೆಯುತ್ತೋ ಅಲ್ಲೂ ಸೋತು ಮತ್ತೆ ಹಿಂದುಳಿತಾರೆ. ಇದು ಅಶ್ವಿನಿಯವರ ಟ್ಯಾಲೆಂಟು. ಆದರೂ ಕೂಡ ಗಿಲ್ಲಿ ಅವ್ರಿಗೆ ಕೇಳ್ತಾ ಇದ್ದಾರೆ, ನೀನೇನು ದಬಾಕಿದೆಯಾ ಗಿಲ್ಲಿ ಮಲ್ಲಿ, ನನಗೆ ಗೊತ್ತಿದೆ ನೀವು ಇಷ್ಟು ದಿವಸ ಬಂದಿದ್ರಲ್ಲಿ ನೀನೇನು ದಬಾಕಿದೆಯಾ ಅಂತ. ನನ್ನ ಪ್ರಕಾರ ಗಿಲ್ಲಿಯವರು ದಬಾಕಿರೋದು ಕ್ಯಾಪ್ಟನ್ ಆಗಿರೋದು ಮತ್ತು ಇದು ಕಿಚ್ಚನ ಚಪ್ಪಾಳೆ. ಅವೆಲ್ಲರಿಗಿಂತ ಹೆಚ್ಚಾಗಿ ಆಚೆ ಕಡೆ ಇರೋ ಜನಗಳ ಪ್ರೀತಿನ ಅವರು ದಬಾಕಿದ್ದಾರೆ. ಆದರೆ ಅಶ್ವಿನಿ ಅವರು ಏನು ದಬಾಕಿದ್ದಾರೆ, ಈ ಕಡೆ ಕ್ಯಾಪ್ಟನ್ಸಿ ಇದು ಇಲ್ಲ, ಪಟ್ಟನೂ ಇಲ್ಲ, ಮತ್ತು ಕಿಚ್ಚನ ಚಪ್ಪಾಳೆನೂ ಇಲ್ಲ. ಜನಗಳ ಪ್ರೀತಿ ಸ್ವಲ್ಪ ಈ ಬಿಗ್ ಬಾಸ್ನಕ್ಕಿಂತ ಮೊದಲು ಇತ್ತಲ್ಲ ಅಷ್ಟು ಅವ್ರು ಇರ್ಬೋದು ಇನ್ನೂ. ಅದರಲ್ಲೂ ಒಂದು ಅರ್ಧ ಜನ ಬಿಟ್ಟೋಗಿರ್ಬೋದು, ಅಥವಾ ಈಗ ಬಿಗ್ ಬಾಸಿಗೆ ಬಂದಮೇಲೆ ಅರ್ಧ ಜನ ಸೇರ್ಕೊಂಡಿರ್ಬೋದು ಅವ್ರ ಕಡೆಗೆ, ಅವ್ರ ಜಗಳ ಎಲ್ಲ ಇಷ್ಟ ಆಗಿ. ಅದು ಬಿಡಿ. ಆದರೂ ಕೂಡಿಲ್ಲ ಆಚೆ ಕಡೆ ನಡೀತಾ ಇರೋ ಒಂದು ಗಿಲ್ಲಿ ಅವರ ಮೆರವಣಿಗೆ ಆಗಿರ್ಬೋದು, ಅವ್ರಿಗೆ ಹೊಗಳೋದಾಗಿರ್ಬೋದು, ಯಾರಿಗೂ ಕೂಡ ಆಗ್ತಾಯಿಲ್ಲ ಬಿಗ್ ಬಾಸ್ ಮನೆ ಒಳಗೆ. ಈ ಒಂದು ವಿಡಿಯೋ ಇಷ್ಟ ಆಗಿದರೆ ಗಿಲ್ಲಿ ಫ್ಯಾನ್ಸ್ ಆಗಿಯೇ ಅಶ್ವಿನಿ ಫ್ಯಾನ್ಸು ನನ್ನ ಮಾತಿನ ಬಗ್ಗೆ ಏನು ಅನ್ನಿಸ್ತು ಅಂತ ಕಮೆಂಟ್ ಮಾಡಿರಿ, ಮಿಸ್ ಮಾಡಬೇಡಿ. ಥ್ಯಾಂಕ್ ಯು ಸೋ ಮಚ್. ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇದೇ ಥರ ವಿಡಿಯೋಸ್